ಬಾಲ್ಯದ ದಿನಗಳು ಜೀವನದ ಅತ್ಯಂತ ಸುಂದರ ಕ್ಷಣಗಳು. ಆ ಸಮಯದಲ್ಲಿ ನಮ್ಮ ಕನಸುಗಳು ಸಣ್ಣದಾಗಿದ್ದರೂ ಸಂತೋಷ ತುಂಬ ದೊಡ್ಡದು. ಮಳೆ ಬಂದಾಗ ನೆನೆದು ಆಟ ಆಡುವುದು, ಸ್ನೇಹಿತರ ಜೊತೆ ನಗುವುದು, ಗುರುಗಳ ಮಾತು ಕೇಳಿ ಕಲಿಯುವುದು. ಆ ದಿನಗಳು ಇಂದಿಗೂ ಮನಸ್ಸಿನಲ್ಲಿ ಜೀವಂತವಾಗಿವೆ. ಪ್ರತಿ ಬೆಳಿಗ್ಗೆ ಶಾಲೆಯ ಗಂಟೆ ಶಬ್ದ ಕೇಳಿದಾಗ ಓಡುತ್ತಾ ಶಾಲೆಗೆ ಹೋಗುತ್ತಿದ್ದ ದಿನಗಳು, ಮಧ್ಯಾಹ್ನದ ವೇಳೆಯಲ್ಲಿ ಸ್ನೇಹಿತರ ಜೊತೆ ಊಟ ಹಂಚಿಕೊಂಡ ಕ್ಷಣಗಳು, ಆಟದ ಮೈದಾನದಲ್ಲಿ ನಗು ತುಂಬಿದ ಸಮಯಗಳು, ಇವೆಲ್ಲವೂ ನಮ್ಮ ಬಾಲ್ಯದ ಅಮೂಲ್ಯ ನೆನಪುಗಳು. ಇಂದು ನಾನು ಮತ್ತೆ ಆ ನೆನಪುಗಳ ಕಡೆ ಮರಳಿ ಹೋಗುತ್ತಿದ್ದೇನೆ. ನನ್ನ ಬಾಲ್ಯದ ಪಾಠಶಾಲೆ, ಶಂಭೂರು ಪ್ರಾಥಮಿಕ ಶಾಲೆ. ನಮಸ್ಕಾರ. ಶಂಭೂರು. ನಾನೀಗ ಶಂಭೂರು ಅಂದರೆ ನನ್ನ ಊರು, ನಮ್ಮ ಊರು ಶಂಭೂರಲ್ಲಿದ್ದೇನೆ. ಶಂಭೂರು ಅಂದರೆ ನನ್ನ ಶಾಲೆಗೆ ನಾನು ಬಂದಿದ್ದೇನೆ. ಇಲ್ಲಿ ನನ್ನ ಶಾಲೆಯ ಬೋರ್ಡ್ ಉಂಟು ನೋಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಶಂಭೂರು ಬಂಟ್ವಾಳ 574231. ಈಗ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಸ್ಕೂಲ್. ಈಗ ಸ್ಕೂಲ್ ಟೈಮ್ ಆಗಿದೆ, ಮಕ್ಕಳೆಲ್ಲರೂ ಮನೆಗೆ ಹೋಗಿದ್ದಾರೆ. ಸೊ ಮಕ್ಕಳಿಲ್ಲದ ಟೈಮಲ್ಲಿ ನಾನು ಶಾಲೆಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಂದರೆ ಎಲ್ಲ ಓಡ್ತಾರೆ, ಹಾಗೆ ಹೀಗೆ ಅಲ್ಲಿ ಇಲ್ಲಿ ಓಡ್ತಾರೆ. ಸೊ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಕ್ಕಳು ಇಲ್ಲದ ಸಮಯದಲ್ಲಿ ಬಂದಿದ್ದೇನೆ. ಇಲ್ಲಿ ನಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್ ಇದ್ದಾರೆ. ಸೊ ನಾನೀಗ ಸ್ಕೂಲನ್ನು ಅಂದರೆ ನಾನು ಕಲಿತ ಶಾಲೆಯ ಒಳಗಡೆ ನಿಮ್ಮನ್ನು ತೋರಿಸ್ತೇನೆ. ಬನ್ನಿ ಹೋಗೋಣ, ನೋಡುವ ಆ ಟೈಮಲ್ಲಿ ಸ್ಕೂಲ್ ಹೇಗಿತ್ತು, ಈಗ ಹೇಗೆ ಆಗಿದೆ ನಾವೀಗ ನೋಡೋಣ ಬನ್ನಿ. ನಾವು ಇಲ್ಲಿಂದ ಶುರು ಮಾಡುವ. ಇದು 2ನೇ ತರಗತಿ ಮತ್ತು ಬಾಲವಾಡಿ. ಸೊ ಇಲ್ಲಿಂದ 3ನೇ ತರಗತಿ ಇಲ್ಲಿಂದ ಶುರುವಾಗುತ್ತೆ. ಇದಾದ ಮೇಲೆ ಬರುತ್ತದೆ 4ನೇ ತರಗತಿ. ಇಲ್ಲಿ ನೋಡಿ, ಇದು 4ನೇ ತರಗತಿ. ಮತ್ತೆ ಮುಂದಕ್ಕೆ ಹೋದರೆ ಬರುತ್ತದೆ 5ನೇ ತರಗತಿ. 5ನೇ ತರಗತಿಯ ಪಕ್ಕದಲ್ಲಿ ನೋಡಿ, ಇದು ಶಾಲೆಯ ಹೆಸರು ಕೂಡ ಇಲ್ಲಿ ಬರೆದಿದ್ದಾರೆ. ಇದು 6ನೇ ತರಗತಿ. 6ನೇ ತರಗತಿ ಸ್ವಲ್ಪ ಎತ್ತರ, ಯಾಕೆಂದರೆ ಈ ಜಾಗವನ್ನು ರಂಗಮಂದಿರವಾಗಿ ಉಪಯೋಗಿಸಲಾಗುತ್ತಿತ್ತು. ಮತ್ತು ಇಲ್ಲಿ 5ನೇ ಕ್ಲಾಸ್ ಅಂದರೆ ಇಲ್ಲಿ ನಮಗೆ ಇಂಗ್ಲೀಷ್ ಕ್ಲಾಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 5ನೇ ಕ್ಲಾಸ್ನಿಂದ ನಮಗೆ ಇಂಗ್ಲೀಷ್ ಇತ್ತು. ಸೊ ನಾವು ಈ ಜಾಗದಲ್ಲಿ ಸ್ಟಾರ್ಟಿಂಗ್ ಅಂದರೆ ABCD ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇದು ನಮ್ಮ ಕ್ಲಾಸ್ ಇಲ್ಲಿ ಇತ್ತು. ಇಲ್ಲಿಂದ ನಾವು ABCD ಅಂದರೆ ಆ ಟೈಮಲ್ಲಿ ಐತಪ್ಪ ಮಾಸ್ಟರ್ ಅಂತ ಇದ್ದರು. ಸೊ ಅವರು ನಮಗೆ ABCD ಟೀಚಿಂಗ್ ಸ್ಟಾರ್ಟ್ ಮಾಡಿದ್ದು. ಮತ್ತು ಮಳೆಯೆಲ್ಲ ಬರುವಾಗ ನಾವು ಈ ಕಿಟಕಿಯಿಂದ ಔಟ್ಸೈಡ್ ನೋಡೋದು. ಅಂದರೆ ಮನೆಗೆ ಹೋಗುವಾಗ ಮಳೆ ಬರ್ತಾ ಇದ್ದರೆ ಜಾಸ್ತಿ ನಮಗೆ ಒಂದು ಟೆನ್ಷನ್ ಆಗ್ತಾಯಿತ್ತು, ಅಂದರೆ ನಾವು ಮನೆಗೆ ಹೇಗೆ ಹೋಗೋದು ಅಂತ. ಸೊ ಈ ಕಿಟಕಿಯಿಂದ ನಾವು ಔಟ್ಸೈಡ್ ನೋಡ್ತಿದ್ವಿ ಆ ಟೈಮಲ್ಲಿ. ಸೊ ನಾನೀಗ ನೋಡ್ತೀನಿ ಇಲ್ಲಿಂದ ವ್ಯೂ ಹೇಗೆ ಉಂಟಂತ. ನೋಡಿ, ಈ ಕಿಟಕಿ ಓಪನ್ ಮಾಡಿದರೆ ಈ ದಿಕ್ಕಿನಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆ ಇದೆ. ಕ್ಲಾಸಿಗೆ ಟೀಚರ್ ಬಾರದ ಸಮಯದಲ್ಲಿ ಜೋರಾಗಿ ಮಳೆಯೆಲ್ಲ ಬಂದರೆ ಮಳೆಯನ್ನು ನೋಡುವುದು, ಮನೆಯ ದಾರಿಯ ಕಡೆಗೆ ನೋಡುವುದು, ದೂರದಲ್ಲಿ ಇರುವ ಬೋರ್ ಗುಡ್ಡೆಯನ್ನು ನೋಡುವುದು, ಮನೆಯ ನೆನಪು ಮಾಡುವುದು. ಆಗ ನೋಡಿ, ನಾನು ಸಣ್ಣ ಹುಡುಗ, ನಾನು ಈ ಎತ್ತರದಲ್ಲಿ ಹೊರಗಡೆ ನೋಡುವುದು. ನೋಡಿ, ಯಾವಾಗ ಶಾಲೆ ಮುಗಿಯುತ್ತೆ, ಯಾವಾಗ ಬೆಲ್ ಹೊಡೆಯುತ್ತಾರೆ ಅಂತ ಕಾಯೋದು. ಈಗ ನೋಡಿದರೆ ಆ ದೂರದ ನೋಟ ಬದಲಾಗಿದೆ. ಹೊಸ ಮನೆಗಳು, ಕಟ್ಟಡಗಳು ಕಾಣುತ್ತವೆ. ಆದರೆ ನನ್ನ ಮನಸ್ಸಿನಲ್ಲಿ ಆ ದೂರದ ನೋಟದ ದೃಶ್ಯಗಳು ಜೀವಂತವಾಗಿವೆ. ಇದು ನೋಡಿ, ನಮ್ಮ ಶಾಲೆಯ ಮೇಲ್ಛಾವಣಿ ಅಂಚು ಅದೇ ಉಂಟು. ಜೋರಾಗಿ ಗುಡುಗು ಸಹಿತ ಮಳೆ ಬರುವಾಗ ಶಬ್ದಕ್ಕೆ ನಾವು ಹೆದರಿ ಬೊಬ್ಬೆ ಹೊಡೆಯುವುದು. ಮತ್ತು ಇಲ್ಲಿ ನೋಡಿ, ಪಾರ್ಟಿಷನ್ ಉಂಟು. ಆಗ ರಟ್ಟಿನ ಅಂದರೆ ಕಾರ್ಡ್ಬೋರ್ಡಿನ ಪಾರ್ಟಿಷನ್ ಇತ್ತು. ಈಗ ಮೆಟಲ್ ಪಾರ್ಟಿಷನ್ ಹಾಕಿದ್ದಾರೆ. ಮತ್ತು ಈಗ ನೆಲಕ್ಕೆ ಟೈಲ್ಸ್ ಹಾಕಿದ್ದಾರೆ. ಮಕ್ಕಳಿಗೆ ಬೆಂಚು ಮತ್ತು ಡೆಸ್ಕ್ನ ವ್ಯವಸ್ಥೆ ಇದೆ. ನಮಗೆ ಆ ಸಮಯದಲ್ಲಿ ಬೆಂಚು ಮಾತ್ರ ಮತ್ತು ಸಿಮೆಂಟ್ ನೆಲ ಇತ್ತು. ಈಗ ಎಲ್ಲ ಬದಲಾವಣೆ ಆಗಿದೆ. ನಾನೀಗ ವಾಪಸ್ 2ನೇ ತರಗತಿಯ ಕೊಠಡಿಗೆ ಹೋಗ್ತೇನೆ. ಇಲ್ಲಿ ನೋಡಿ, ಈ ಕಿಟಕಿಯಿಂದ ಆ ಸಮಯದಲ್ಲಿ ದೂರದಲ್ಲಿ ಸುಂದರವಾಗಿ ನರಹರಿ ಪರ್ವತ ಕಾಣುತ್ತಾ ಇತ್ತು. ಈಗ ಹೊರಗಡೆ ಹೊಸ ಕಟ್ಟಡ ನಿರ್ಮಾಣವಾಗಿ ಆ ನೋಟ ಈಗ ಕಾಣುತ್ತಾ ಇಲ್ಲ.
ಸೊ ನಾನೀಗ ಸ್ಕೂಲಿನ ವೆರಂಡದಲ್ಲಿದ್ದೇನೆ ಔಟ್ಸೈಡ್. ಇಲ್ಲಿ ನಮ್ಮ ಬಾಲವಾಡಿ ಇತ್ತು, ಬಾಲವಾಡಿ ಮತ್ತು 2ನೇ ಕ್ಲಾಸ್ ಇತ್ತು, ಮತ್ತು ಇಲ್ಲಿ ಇತ್ತು ನಮ್ಮ 3ನೇ ಕ್ಲಾಸು ನೋಡಿ, 3ನೇ ಕ್ಲಾಸು, ಮತ್ತು ಇಲ್ಲಿ 4ನೇ ಕ್ಲಾಸು, ಮತ್ತು ಇಲ್ಲಿ 5ನೇ ಕ್ಲಾಸು ಮತ್ತು 6ನೇ ಕ್ಲಾಸು ಇಲ್ಲಿತ್ತು. ಇಲ್ಲಿ ನಾವು ಊಟ ಮಾಡುವ ಜಾಗ ಇತ್ತು ಇಲ್ಲಿ ನೋಡಿ. ಈಗ ಎಲ್ಲ ಟೈಲ್ಸ್ ಆಗಿ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನಾವು ಊಟ ಮಾಡೋದು, ಆಟ ಆಡೋದು ಎಲ್ಲ ಇಲ್ಲಿತ್ತು. ಸೊ ಇಲ್ಲಿ ನಮ್ಮ 7th ಸ್ಟ್ಯಾಂಡರ್ಡ್ 7ನೇ ತರಗತಿ ಇಲ್ಲಿತ್ತು. ಈಗ ಎಲ್ಲ ಚೇಂಜಸ್ ಆಗಿದೆ. 7th ಸ್ಟ್ಯಾಂಡರ್ಡ್ ಮತ್ತು ನಮ್ಮ ಸ್ಕೂಲಿನ ಆಫೀಸ್ ಇಲ್ಲಿತ್ತು. ಆಗ ಹೆಡ್ ಟೀಚರ್ ಆಗಿದ್ದವರು ನೀಲಮ್ಮ ಟೀಚರ್ ಅಂತ. ಈಗ ಇದ್ದಾರೆ, ಅವರ ಮನೆ ಇಲ್ಲಿ ಹತ್ತಿರ. ಸೊ ಈಗ ಅವರು ರಿಟೈರ್ಡ್ ಅವರು. ಸೊ ಈಗ ಸಹ ಇದ್ದಾರೆ ಅವರು. ನಾನು ಸ್ಟಡಿ ಮಾಡಿದ್ದು 91-92 ಬ್ಯಾಚ್. ಮತ್ತು ಇಲ್ಲಿಂದ ನಾನು ಹೈಸ್ಕೂಲಿಗೆ ಶಾರದಾ ಹೈಸ್ಕೂಲ್ ಅಂದರೆ ಪಾನೆಮಂಗಳೂರಿಗೆ ಹೋದದ್ದು. ಸೊ ಇಲ್ಲಿಂದ ಅಂದರೆ ನನ್ನ ಮನೆಯಿಂದ ಇಲ್ಲಿಂದ ಅಲ್ಲಿಗೆ ಒಂದು ಡಿಸ್ಟೆನ್ಸ್ ಟೋಟಲ್ 6 ಕಿಲೋಮೀಟ್ರ್ ಇರ್ಬೋದು. ಆ ಟೈಮಲ್ಲಿ ಬಸ್ಸೆಲ್ಲ ಇರಲಿಲ್ಲ. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆ ಏರಿಯಾದಲ್ಲಿ 1ನೇ ತರಗತಿಯ ಕಟ್ಟಡವಿತ್ತು. ಬಾಲವಾಡಿಯ ನಂತರ ನಮಗೆ 1ನೇ ತರಗತಿಗೆ ಇಲ್ಲಿಗೆ ಸ್ಥಳಾಂತರಿಸಲಾಗಿತ್ತು. ಬೆಂಚು ಇಲ್ಲದ ಕಾರಣ ನೆಲದ ಮೇಲೆ ಕುಳಿತುಕೊಂಡು ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರ ಅ ಇ ಈ ಕಲಿತ ದಿನಗಳು ಇಂದಿಗೂ ನನಗೆ ನೆನಪಿವೆ. ಈಗ ಆ ಕಟ್ಟಡವನ್ನು ನವೀಕರಿಸಲಾಗಿದೆ. ನೋಡಿ, ಸುಂದರವಾಗಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಮತ್ತು ಇಲ್ಲಿ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭಿಸಿದ್ದಾರೆ. ಆಗ 1ನೇ ತರಗತಿಯಾಗಿರುವ ಈ ಸ್ಥಳದಿಂದ ದೂರದಲ್ಲಿ ಕಾಣುವ ಧ್ವಜಸ್ತಂಭವನ್ನು ನೋಡಿ. ನನಗೆ ಸರಿಯಾಗಿ ನೆನಪಿದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ. ಪ್ರಥಮವಾಗಿ ಇಲ್ಲಿಂದ ಧ್ವಜಾರೋಹಣವನ್ನು ನೋಡಿ ರಾಷ್ಟ್ರೀಯ ಧ್ವಜಕ್ಕೆ ಸೆಲ್ಯೂಟ್ ಮಾಡಿ ರಾಷ್ಟ್ರೀಯ ಗೀತೆ ಆಡಿದ ನೆನಪು ನನಗಿದೆ. ಮತ್ತು ಹಿರಿಯ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಘೋಷಣೆ ಮಾಡುತ್ತಿದ್ದರು. ಇಂದಿಗೂ ಆ ಘೋಷಣೆಗಳ ಶಬ್ದ ನನ್ನ ಕಿವಿಯಲ್ಲಿ ಮೊಳಗುವಂತಿದೆ. ಅದಾದ ನಂತರ ಶಾಲೆಯ ಸುತ್ತ ಘೋಷಣೆ ಕೂಗುತ್ತಾ ಮೆರವಣಿಗೆಗೆ ಹೋದ ಸ್ಮರಣೀಯ ಕ್ಷಣಗಳು, ಅಕ್ಕಪಕ್ಕದವರು ಕೊಟ್ಟ ಸಿಹಿ ಅವಲಕ್ಕಿಯನ್ನು ತಿಂದ ಕ್ಷಣಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ಉಳಿದಿವೆ. ಸೊ ನಾನು ಹೇಳಿದೆ ಅಲ್ವಾ, 1991-92 ಬ್ಯಾಚು. ಸೊ ಅಂದರೆ ಅದಕ್ಕಿಂತ ಮೊದಲು ನಾನು 5ನೇ ಕ್ಲಾಸು ಅಂದರೆ 6ನೇ ಕ್ಲಾಸು, 5ನೇ ಕ್ಲಾಸು, 4ನೇ ಕ್ಲಾಸ್, 3ನೇ ಕ್ಲಾಸ್ ಎಲ್ಲ ಇರುವಾಗ ಇಲ್ಲಿ ನೀಲಮ್ಮ ಟೀಚರ್ ಇದ್ದರು. ಅಂದರೆ ಅವ್ರು HM ಆಗಿದ್ದರು. ಮತ್ತು ಲೀಲಾವತಿ ಟೀಚರ್ ನನಗೆ ತುಂಬ ನೆನಪುಂಟು. ನನಗೆ ಸರಿಯಾಗಿ ನೆನಪುಂಟು. ಲೀಲಾವತಿ ಟೀಚರ್ ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೆ ಟೀಚಿಂಗ್ ಮಾಡಿದ್ದಾರೆ. ಹಾಗೆ ನೀಲಮ್ಮ ಟೀಚರ್ ಕೂಡ. ನೀಲಮ್ಮ ಟೀಚರ್ HM, ಲೀಲಾವತಿ ಟೀಚರ್ ನನಗೆ ಕ್ಲಾಸ್ ಟೀಚರ್ ಆಗಿದ್ದರು. ಮತ್ತು ಆಯ್ತಪ್ಪ ಮಾಸ್ಟರ್ ಇದ್ದರು, ಅವರು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾಯಿದ್ರು. ಪಾರ್ವತಿ ಟೀಚರ್ ಇದ್ದರು, ಸಮಾಜ ಇರ್ಬೋದು. ಮತ್ತು ಸರೋಜಿನಿ ಟೀಚರ್, ಅವರು ಕನ್ನಡ, ತುಂಬ ಒಳ್ಳೆ ಟೀಚರ್. ಸರೋಜಿನಿ ಟೀಚರ್ ಎಲ್ಲರೂ ಒಳ್ಳೆ ಟೀಚರ್ಸ್ ಇದ್ದರು ಆ ಟೈಮಲ್ಲಿ. ಅಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಅಂದರೆ ಇಲ್ಲಿ ಟೀಚರ್ಸ್ ಎಲ್ಲ ಕಡಿಮೆ ಇದ್ದರು ಆ ಟೈಮಲ್ಲಿ. ಸೊ ಒನ್ ಟೈಮ್ನಲ್ಲಿ ಏನಾಯ್ತು ಅಂದರೆ ನಮ್ಮ ಸ್ಥಳೀಯರು ಎಲ್ಲ ಕೂಡಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಬಂದು ಎಲ್ಲ, ಅಂದರೆ ಸ್ಥಳೀಯರು ಯಾರೆಲ್ಲ ಹೈಯರ್ ಸ್ಟಡಿ ಮಾಡಿದ್ದಾರೆ ಲೋಕಲ್ ಏರಿಯಾದವರು, ಅವರೆಲ್ಲ ಬಂದು ಮಕ್ಕಳಿಗೆ ಟೀಚಿಂಗ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಅಂದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಇತ್ತು. ಇಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ಇರಲಿಲ್ಲ. ನಾನು ಹೇಳಿದೆ ಅಲ್ವಾ, ನಾನು ಹೈಸ್ಕೂಲಿಗೆ ವಾಕಿಂಗ್ ಮಾಡಿ ಹೋದದ್ದು 6 ಕಿಲೋಮೀಟರ್. ಸೊ ಬಸ್ ಎಲ್ಲ ಇರಲಿಲ್ಲ. ಮಂಗಳೂರು ಔಟ್ಸೈಡಿಂದ ಟೀಚರ್ಸ್ ಎಲ್ಲ ಬರಬೇಕು, ಅವರಿಗೆ ಕಷ್ಟ ಇತ್ತು, ಅವ್ರು ಬರ್ತಾ ಇರಲಿಲ್ಲ. ಗೊತ್ತಿಲ್ಲ ನನಗೆ ವಿಷಯ ಸರಿಯಾಗಿ, ಅಂದರೆ ಟೀಚರ್ಸ್ ತುಂಬ ಕಡಿಮೆ ಇದ್ದರು. ಸೊ ಸಮ್ಟೈಮ್ಸ್ ನಾವು 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನನಗೆ ನೆನಪುಂಟು, ಟೀಚರ್ಸ್ ಹೇಳ್ತಾಯಿದ್ರು ಸಣ್ಣ ಮಕ್ಕಳಿಗೆ ಹೋಗಿ ಲೆಸನ್ ಟೀಚ್ ಮಾಡಿ ಮತ್ತು ಅವರನ್ನು ನೋಡಿ ಮಗ್ಗಿ ಎಲ್ಲ ಟೀಚ್ ಮಾಡಿ ಅಂತ ಹೇಳ್ತಾಯಿದ್ರು. ನೀಲಮ್ಮ ಟೀಚರ್ ಹೇಳ್ತಾಯಿದ್ರು. ಸೊ ನಾವು ಕೂಡ ಮಕ್ಕಳಿಗೆ ಮಗ್ಗಿ ಮತ್ತು ಅದರ ಸಬ್ಜೆಕ್ಟ್ ಅಂತ ಅಂದರೆ ಐ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಇಲ್ಲಿ 1ನೇ ಕ್ಲಾಸ್ ಇತ್ತು. ಸೊ 7th ಸ್ಟ್ಯಾಂಡರ್ಡಲ್ಲಿ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ಟೀಚಿಂಗ್ ಮಾಡ್ತಾಯಿದ್ದು ಸಣ್ಣ ಮಕ್ಕಳಿಗೆ. ಕಾರಣ ಇಷ್ಟೇ, ಶಾಲೆಯಲ್ಲಿ ಆ ಟೈಮಲ್ಲಿ ಅಷ್ಟು ಟೀಚರ್ಸ್ ಎಲ್ಲ ಇರಲಿಲ್ಲ. ಸೊ ನನಗೆ ತುಂಬ ನೆನಪುಂಟು, ಸರಿಯಾಗಿ ನೆನಪುಂಟು. ಇಲ್ಲಿ ನಮಗೆ ಶಾಲೆ ಆದಮೇಲೆ ಅಂದರೆ 4-4:15 ಗಂಟೆಗೆ ಅಸೆಂಬ್ಲಿ ಇತ್ತು. ಇಲ್ಲಿ ಈ ಏರಿಯಾದಲ್ಲಿ ಅಸೆಂಬ್ಲಿ ನಿಲ್ಲಿಕ್ಕಿತ್ತು. ಸೊ ನಾನು 7th ಸ್ಟ್ಯಾಂಡರ್ಡ್ ತುಂಬ ಗಿಡ್ಡ ಮನುಷ್ಯ. ಸೊ ನನಗೆ ಫಸ್ಟ್ ನಿಲ್ಲಬೇಕು ಯಾವಾಗಲೂ. ನೆಕ್ಸ್ಟ್ ನನ್ನ ಕಸಿನ್ ಇದ್ದರು, ಅಂದರೆ ಕಸಿನ್ ಅಲ್ಲ, ಅವರ ತಾಯಿ ನನ್ನ ಕಸಿನ್. ಈಗ ಅವರು ದೇವಮಾತಾ ಆಂಗ್ಲ ಮಾಧ್ಯಮ ಸ್ಕೂಲ್ ಅಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿ ಇದ್ದಾರೆ. ಪ್ರೀಸ್ಟ್ ಅವರು ನವೀನ್ ಪ್ರಕಾಶ್ ಪಿಂಟ ಅಂತ. ಅವರು ಮತ್ತು ನಾನು ಕ್ಲಾಸ್ಮೇಟ್ಸ್. ಇಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಅವರು ನನ್ನ ಕ್ಲಾಸ್ಮೇಟ್, ಬ್ಯಾಚ್ಮೇಟ್. ಸೊ ಒಂದು ದಿನ ಏನಾಯಿತು ಅಂದರೆ, ನಮ್ಮ ಶಾಲೆಯಲ್ಲಿ ಅಂದರೆ ನಮಗೆ ಲೋಕಲ್ ಅಂದರೆ ನಮ್ಮ
ನಮ್ಮ ಆಟ ಲಗೋರಿ, ಕಬಡ್ಡಿ ಮತ್ತು ಕಳ್ಳ ಪೊಲೀಸ್ ಆಟ. ಕ್ರಿಕೆಟ್ ಬ್ಯಾಟ್ ಎಲ್ಲ ಅಷ್ಟು ನಮ್ಮ ಹತ್ರ ಇರಲಿಲ್ಲ. ಕಳ್ಳ ಪೊಲೀಸ್ ಆಟ ನಮ್ಮದು ಫೇಮಸ್ ಆಟ. ಸೊ ಒಂದಿನ ಏನಾಯ್ತು ಅಂದರೆ, ಸೊ ನಾವು ಅಂದರೆ ನಮ್ಮ ಶಾಲೆಯ ಕ್ಲಾಸಿನ ಗ್ರೂಪ್ ಎ ಮತ್ತು ಬಿ ನಾವೇ ಮಾಡೋದು. ಒನ್ ಟೈಮ್ ಅವರು ಕಳ್ಳರು, ಒನ್ ಟೈಮ್ ನಾವು ಪೊಲೀಸ್ ಆದರೆ ಅವರು ಕಳ್ಳರು, ಅವರು ಪೊಲೀಸ್ ಆದರೆ ನಾವು ಕಳ್ಳರು. ಒಂದು ದಿನ ನನ್ನ ಟೀಮ್, ನಾನು ಮತ್ತು ನನ್ನ ಬ್ಯಾಚ್ಮೇಟ್ ಫ್ರೀಸ್ಟ್ ಇದ್ದಾರಲ್ವ, ನವೀನ್ ಪ್ರಕಾಶ್ ಪಿಂಟು, ಅವರು ಕಳ್ಳೋರು ಮತ್ತು ನಾನು ಸಹ ಕಳ್ಳೋರು. ಸೊ ನಾವು ಅವರಿಗೆ ಸಿಗಬಾರ್ದು. ಸಿಕ್ಕಿದರೆ ಕಳ್ಳ ಪೊಲೀಸ್ ಆಟದಲ್ಲಿ ಅವರು ತುಂಬ ಹೊಡಿತಾರೆ, ಪೊಲೀಸ್ ತುಂಬ ಹೊಡಿತಾರೆ. ಸೊ ನಾನು ಸಣ್ಣ ಹುಡುಗ, ನನಗೆ ಅವರೆಲ್ಲ ದೊಡ್ಡ ಹುಡುಗಿದ್ರು ನಮ್ಮ ಕ್ಲಾಸಲ್ಲಿ. ಸೊ ಅದು ಭಯ, ಅವ್ರು ಹೊಡಿತಾರಂತ. ಸೊ ನಾವೇನು ಪ್ಲ್ಯಾನ್ ಮಾಡಿದಂದರೆ, ಇಲ್ಲಿ ಗುಡ್ಡೆ ಉಂಟು, ಸೊ ಅಲ್ಲಿ ನಾವೇನು ಮಾಡಿದಂದರೆ ನಮ್ಮ ಬ್ಯಾಗೆಲ್ಲ ಅಲ್ಲಿ ಇಟ್ಟು ಪ್ಲ್ಯಾನ್ ಮಾಡಿದ್ರು. ಅಂದರೆ ಯಾವಾಗ ನಾವು ಕಳ್ಳ ಆಗ್ತೀವಿ, ನಾವು ನಮ್ಮ ಬ್ಯಾಗನ್ನು ಇಟ್ಕೊಂಡು ಸೀದಾ ಮನೆಗೆ ಹೋಗೋದಂತ. ಸೊ ಒಂದು ದಿವಸ ನಾವು ಹಾಗೆ ಮಾಡಿದ್ದು. ಸೊ ಇಲ್ಲಿ ಅಸೆಂಬ್ಲಿ ಆಗ್ತಾಯಿತ್ತು, ನಾವಿಲ್ಲ. ಅಂದರೆ ನಾವು ಮನೆಗೆ ಹೋಗಿ ಆಗಿದೆ, ನಾವು ಕಳ್ಳರು. ಟೀಚರಿಗೆ ಡೌಟ್ ಬಂತು. ಸೊ ಹಾಗೆ ಡೌಟ್ ಬಂದು ಅವರು ಕೇಳಿದರು, ನಿನ್ನೆ ಎಲ್ಲಿ ಓದದ್ದು? ಮತ್ತು ತುಂಬ ಅಂದರೆ ಪೆಟ್ಟೆಲ್ಲ ಬಿತ್ತು ಅವ್ರದ್ದು. ಅವರು ಕೇಳಿದರು, ಎಂತ ಆದದ್ದು, ನೀವು ಎಲ್ಲಿ ಹೋಗಿದ್ದು ಅಂತ. ಸೊ ನಾನು ಹೇಳಿದ್ದೇವೆ, ನಾವು ಆಡ್ತಾ ಇದ್ದೀವಿ ಕಳ್ಳ ಪೊಲೀಸ್ ಆಟ. ಸೊ ಆಟದಲ್ಲಿ ನಾವು ಕಳ್ಳರು. ಸೊ ನಾವು ಅವರಿಗೆ ಸಿಗಬಾರ್ದಂತ ಸೀದಾ ಮನೆಗೆ ಹೋಗಿದ್ದು. ಅಂದರೆ ನಾವು ಅವರಿಗೆ ಸಿಗಲಿಲ್ಲ, ಅಂದರೆ ನಾವು ವಿನ್ ಆದದ್ದು, ಅವರಿಗೆ ಸಿಗಲಿಲ್ಲ. ಸೊ ಟೀಚರ್ಗೆ ತುಂಬ ಕೋಪ ಬಂತು. ಅಂದರೆ ಅಸೆಂಬ್ಲಿಯಲ್ಲಿ ಮಕ್ಕಳೆಲ್ಲ ಮಿಸ್ ಆದರು, ಅಂದರೆ 7th ಸ್ಟ್ಯಾಂಡರ್ಡ್. ಸೊ ಹೇಳಿದರು, ನೀವು 7th ಸ್ಟ್ಯಾಂಡರ್ಡ್ ಮಕ್ಕಳು, ನೀವು ಅವರಿಗೆ ಲೀಡ್ ಮಾಡಬೇಕು, ನೀವೀಗೆ ಮಾಡಿದರೆ ಒಳ್ಳೆಯದಲ್ಲ ಅಂತ ಆ ಗೇಮನ್ನೇ ಕ್ಯಾನ್ಸಲ್ ಮಾಡಿದ್ರು. ಸೊ 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಮಗೆ ಟೀಚರ್ ಡ್ಯೂಟಿ ಕೊಡ್ತಾಯಿದ್ರು. ಅಂದರೆ ಮುಖ್ಯಮಂತ್ರಿ ಮತ್ತು ಗಂಟೆ ಹೊಡೆಯುವುದು ಮತ್ತು ಎಲ್ಲ ನೋಡುವುದು, ಮಕ್ಕಳಿಗೆ ನೋಡೋದು ಎಲ್ಲ ಡ್ಯೂಟಿ ಇತ್ತು. ಸೊ 1 ಮಂತ್ ನನಗೆ ಒಂದು ಡ್ಯೂಟಿ ಇತ್ತು. ಅಂದರೆ ಟೈಮ್ ನೋಡಿ ಗಂಟೆ ಹೊಡೆಯುವುದು. ಎವ್ರಿ ಪೀರಿಯಡ್ಸ್ ಆವಾಗ ನಾನು ಟೈಮ್ ನೋಡಿ ಗಂಟೆ ಹೊಡಿಬೇಕು. ಸೊ ಟೈಮ್ ನೋಡಲಿಕ್ಕೆ ನನಗೆ ನೀಲಮ್ಮ ಟೀಚರ್ ಅಂದರೆ HM ವಾಚ್ ಕೊಟ್ಟಿದ್ದರು. ನನ್ನ ಕೈ ಸ್ವಲ್ಪ ತುಂಬ ಸಣ್ಣದಿತ್ತು. ಸೊ ಅವರ ವಾಚ್ ನನಗೆ ಇಲ್ಲಿ ಬರ್ತಾಯಿತ್ತು. ಸೊ ನಾನು ವಾಚ್ ಕಟ್ತಾ ಇದ್ದೆ, ಅವರ ಅನಲಾಗ್ ವಾಚ್. ಸೊ ಬೇರೆ ಎಲ್ಲ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ವಾಚ್ಮೆನ್ ಅಂತ ಕರಿತಾ ಇದ್ರು. ನನಗೆ ವಾಚ್ ಕಟ್ತೇನೆ, ಅದಕ್ಕೆ ವಾಚ್ಮೆನ್ ಅಂತ ಕರಿತಾ ಇದ್ದರು. ಅಬ್ದುಲ್ ರೆಹಮಾನ್ ಅಂತ ಸ್ಟೂಡೆಂಟ್ ಇದ್ದರು ನನ್ನ ಕ್ಲಾಸ್ಮೇಟು. ಸೊ ಅವ್ರು ನನಗೆ ವಾಚ್ಮೆನ್ ಬಂದರು ಅಂತ ಕರಿತಾ ಇದ್ದರು. ಸೊ ಒಂದಿನ ಏನಾಯ್ತು ಅಂದರೆ, ಎಕ್ಸೈಟ್ಮೆಂಟು, ಸ್ಯಾಟರ್ಡೆ ಮನೆಗೆ ಬೇಗ ಹೋಗಬೇಕು ಅಂತ. ಸೊ ಟೈಮ್ ನೋಡಿ ನನಗೆ ನೆನಪಿಲ್ಲ, 12:15 ಇರ್ಬೋದು, 12:15 ಗೊತ್ತಿಲ್ಲ. ಅಂದರೆ ಹಾಫ್ ಡೇ ಸ್ಯಾಟರ್ಡೆ. ಸೊ ಗಂಟೆ ಹೊಡಿಲಿಕ್ಕಿತ್ತು. ಸೊ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ, ರಾಡ್ ಉಂಟು ಗಂಟೆ ಹೊಡಿಲಿಕ್ಕೆ, ಅಲ್ಲಿ ಉಂಟು ಗಂಟೆ. ಅದು ಆ್ಯಕ್ಚುಲಿ ರೈಲ್ವೆ ಟ್ರ್ಯಾಕ್ನ ಒಂದು ಪೀಸ್ ಅದು. ಸೊ ಅದಕ್ಕೆ ಹೊಡೆದ್ರೆ ಟೈ ಅಂತ ಶಬ್ದ ಬರುತ್ತೆ. ಅಲ್ಲಿ ತೋರಿಸಿ ನಿಮಗೆ, ಅಲ್ಲಿ ಗಂಟೆ ಉಂಟು, ಬನ್ನಿ ನೋಡಿ, ಇಲ್ಲಿ ನೋಡಿ, ಇದು ಗಂಟೆ. ಸೊ ಈಗ ಈ ರಾಡ್ ಇಲ್ಲಿಂಟು. ಸೊ ಈಗ ಗೊತ್ತಿಲ್ಲ ಅದು ರಾಡ್ ಅದೇ ಅಂತ, ಇಲ್ಲ ಇದು ರಾಡ್ ಅಲ್ಲ, ಅದು ಚೇಂಜ್ ಆಗಿದೆ ನೋಡಿ, ಇದು ಸಪ್ರ ಉಂಟು. ಸೊ ಈ ರಾಡಲ್ಲಿ ಹೊಡಿದ್ರೆ ಟೈ ಅಂತ ಸೌಂಡ್ ಬರುತ್ತೆ. ಸೊ ಎಕ್ಸೈಟ್ಮೆಂಟಲ್ಲಿ ನಾನು ಹೊಡೆಯುವಾಗ ನನ್ನ ಕೈ ಇಲ್ಲಿ ತಾಗಿತ್ತು, ಇಲ್ಲಿ ತಾಗಿ ಕೈ ಎಲ್ಲ ಪೆಟ್ಟಾಗಿತ್ತು ಕೈಗೆ ನನಗೆ. ಮತ್ತು ಬರೀಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಟೈ ಅಂತ ಹೊಡೆದದ್ದು ನನ್ನ ಕೈಲಿ ತಾಗಿ ನನಗೆ ಕೈಗೆ ಪೆಟ್ಟಾಗಿತ್ತು. ಸೊ ಅದು ನನಗೆ ನೆನಪುಂಟು. ಮತ್ತು ಟೀಚರೆಲ್ಲ ನನಗೆ ಮದ್ದೆಲ್ಲ ಕೊಟ್ಟದ್ದು ನೋಡಿ ಏನಾಯ್ತು ಅಂತ. ಮತ್ತು ಟೀಚರ್ ನನಗೆ ಬೇರೆಯವರಿಗೆ ಆ ಜಾಬನ್ನು ಕೊಟ್ಟರು, ಯಾಕೆಂದರೆ ನನ್ನ ಕೈಗೆ ಪೆಟ್ಟಾಗಿತ್ತು. ಇಲ್ಲಿ ನೋಡಿ ಗಂಟೆ ಉಂಟಲ್ವ, ಇಲ್ಲಿ ಕಾಣ್ತಾ ಉಂಟಲ್ಲ. ಸೊ ಇಲ್ಲಿ ಗಂಟೆ ಹೊಡೆದಾದ್ಮೇಲೆ ಮಕ್ಕಳು ಇಲ್ಲಿಂದ ಓಡೋದು, ಇಲ್ಲಿ ಓಡಿ ನೋಡಿ, ಇಲ್ಲಿ ನೋಡಿ, ಈಗೆಲ್ಲ ಚೇಂಜಸ್ ಆಗಿದೆ ನೋಡಿ. ಇಲ್ಲಿ ಒಂದು ಏರಿಯಾ ಇತ್ತು, ಸ್ವಲ್ಪ ಗಂಡಿ ಅಂತ ಹೇಳ್ತಾರೆ, ಆ ಗಂಡಿಲಿ ನಾವು ಹೋಗಬೇಕು. ಇಲ್ಲಿಂದ ಓಡಿ ಓಡೋದು. ಈಗ ಹೊಸ ಬಿಲ್ಡಿಂಗ್ ಆಗಿದೆ ನೋಡಿ, ಇದು ಹೊಸತ್ತು ಬಿಲ್ಡಿಂಗ್. ಸೊ ಇಲ್ಲಿಂದ ಓಡಿದರೆ ಅಲ್ಲಿ ರೋಡ್ ಉಂಟು, ರೋಡಿಂದ ನಾವು ಮನೆಗೆ ಹೋಗೋದು ಅಲ್ಲಿಂದ. ಸೊ ಅದೆಲ್ಲ ನೆನಪುಂಟು ನಮಗೆ. ಇಲ್ಲಿ ನೋಡಿ, ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ ನೋಡಿ ಇಲ್ಲಿ. ಸೊ ಈ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ. ಸೊ ಇಲ್ಲಿಂದ ಕೆಳಗಡೆ ಒಂದು ಬಾವಿ ಇತ್ತು, ಬಾವಿ ಈಗ ಸಹ ಉಂಟಂತೆ. ಸೊ ಈ ಏರಿಯಾದಲ್ಲಿ ಇತ್ತು ಅದು, ಈ ಏರಿಯಾದಲ್ಲಿ ಬ್ಲಾಕ್ ಇತ್ತು. ಇಲ್ಲಿಂದ ನಾವು ಒಬ್ಬೊಬ್ಬರಾಗಿ ಹೋಗಬೇಕು ಇಲ್ಲಿಂದ. ಸೊ ಈಗ ಎಲ್ಲ ಹೊಸದಾಗಿದೆ. ಇಲ್ಲಿ ನೋಡಿ, ಶೌಚಾಲಯ ಚೇಂಜ್ ಆಗಿದೆ, ಅಲ್ಲಿ ಆಗಿದೆ ನೋಡಿ, ಶೌಚಾಲಯ ಉಂಟು. ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ. ಮತ್ತು ಈಗ ಆಫೀಸ್ ಇಲ್ಲಿ ಆಗಿದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಆಫೀಸ್ ಇಲ್ಲಿ ಉಂಟು, ಈ ಬಿಲ್ಡಿಂಗೇ ಇರಲಿಲ್ಲ. ಸೊ ಈಗ ಆಫೀಸ್ ಇಲ್ಲಿ ಉಂಟು ನೋಡಿ. ಈಗ ಇದು ಆಫೀಸ್, ಇದು ಈಗ ಶಾಲೆಯ ಆಫೀಸ್ ಇಲ್ಲಿ ಉಂಟು ನೋಡಿ. ಎಲ್ಲ ಫುಲ್ಲು ಚೇಂಜ್ ಆಗಿದೆ. ಎಲ್ಲ ಇಲ್ಲಿ ಕಂಪ್ಯೂಟರ್ ಎಲ್ಲ ಉಂಟು. ಮತ್ತು ಮುಖ್ಯ ಶಿಕ್ಷಕರ ಕೊಠಡಿ ಇಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು. ಎಲ್ಲ ಚೇಂಜ್ ಆಗಿದೆ ನೋಡಿ. ವನ ಮಹೋತ್ಸವ ಎಲ್ಲ ಮಾಡ್ತಾ ಇದ್ವಿ. ಒನ್ ಟೈಮ್ ನನಗೆ ನೆನಪುಂಟು, ನಾವು ಇಲ್ಲಿ ಕೆಳಗಡೆ ಮರ ಎಲ್ಲ ನೆಟ್ಟಿದ್ದೇವೆ. ಮರ ಸಹ ಉಂಟು, ಈಗ ದೊಡ್ಡ ಮರ ಆಗಿದೆ.
ಅಲ್ಲಿ ಉಂಟು. ಮತ್ತು ಅಲ್ಲಿ ಒಂದು ಮರ ಉಂಟು, ಆ ಮರದ ಬುಡದಲ್ಲಿ ನಮಗೆ ಪೂರ್ಣಿಮಾ ಟೀಚರ್, ಸರೋಜ ಟೀಚರ್ ಎಲ್ಲ ಟೀಚಿಂಗ್ ಮಾಡ್ತಾಯಿದ್ರು. ಅಂದರೆ ಕ್ಲಾಸಲ್ಲಿ ಬೇರೆ ಮೇನ್ ಸಬ್ಜೆಕ್ಟ್ ಎಲ್ಲ ಇರುವಾಗ ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೊರಗಡೆ ಟೀಚಿಂಗ್ ಮಾಡ್ತಾಯಿದ್ರು. ಅಲ್ಲಿ ಮರ ಉಂಟು, ಮರದ ಕಟ್ಟೆ ಉಂಟು, ಅಲ್ಲಿ ಕೂತ್ಕೊಂಡು ನಾವು ಪಾಠ ಕೇಳ್ತಾ ಇದ್ವಿ. ನಾನು ನಿಮಗೆ ತೋರಿಸ್ತೇನೆ, ಬನ್ನಿ ಹೋಗೋಣ. ನೋಡಿ ಅದೇ ಮರ ಇಲ್ಲಿ ಉಂಟು. ಅಂದರೆ ಸುಮಾರು 30-34 ವರ್ಷದ ಹಿಂದೆ ನಾವು ಈ ಮರದ ಬುಡದಲ್ಲಿ ಕುಳಿತುಕೊಂಡು ಪಾಠ ಕೇಳ್ತಾ ಇದ್ದೀವಿ. ಅದೇ ನೀಲಮ್ಮ ಟೀಚರು, ಸರೋಜಿನಿ ಟೀಚರು ಮತ್ತು ಲೀಲಾವತಿ ಟೀಚರ್ ಇಲ್ಲಿ ಪಾಠ ಮಾಡ್ತಾಯಿದ್ರು. ಆ ಮರ ಹಾಗೇ ಉಂಟು ನೋಡಿ. ಟ್ರೈ ಮಾಡ್ತೀನಿ ಆ ಮರ ಉಂಟಂತ ನೋಡಲಿಕ್ಕೆ. ಅಂದರೆ ಆ ಟೈಮಲ್ಲಿ ನಾವು ನೆಟ್ಟ ಗಿಡ ಎಲ್ಲ ದೊಡ್ಡ ಮರ ಆಗಿದೆ. ಸೊ ಇಲ್ಲಿ ಇರಬೇಕು. ಇದರಲ್ಲಿ ಒಂದು ಯಾವುದೋ ಒಂದು ಮರ ನಾನು ನೆಟ್ಟದ್ದು, ನಾನು ತೋರಿಸ್ತೀನಿ. ಇಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು, ಈ ಏರಿಯಾದಲ್ಲಿ ಉಂಟು. ಅದು ಯಾವ ಮರ ಅಂತ ನನಗೀಗ ನೆನಪಿಲ್ಲ. ಅಂದರೆ ಒಂದು ನೆಟ್ಟ ಸಸಿ ಈಗ ಮರವಾಗಿ ಬೆಳೆದಿದೆ ನೋಡಿ. 34-35 ಇಯರ್ಸ್ ಬ್ಯಾಕ್ ನೋಡಿ. ಈಗ ನಾನು ತೋರಿಸ್ತೀನಿ. ಸೊ ಅದೇ ಮರ ಅಂತ ನಾನು ಹೇಳಲಿಕ್ಕಾಗಲ್ಲ. ಅಂದರೆ ಈ ಏರಿಯಾದಲ್ಲಿ ನಾವು ನೆಟ್ಟದ್ದು ಆಗಿರ್ಬೋದು, ಆಗದಿರ್ಬೋದು, ನನಗೆ ಸರಿಯಾಗಿ ನೆನಪಿಲ್ಲ. ಅಂದರೆ ಸರಿಯಾಗಿ ಗೊತ್ತಿಲ್ಲ, ಯಾಕೆಂದರೆ ಮರವನ್ನು ಕಡಿತಾರಲ್ವ ಊರಲ್ಲಿ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಮರ ಎಲ್ಲ ಉಂಟು. ಸೊ ನಮ್ಮದೇ ಬ್ಯಾಚ್ ಇಲ್ಲಿ ಸಸಿ ಎಲ್ಲ ನೆಟ್ಟು ಮರ ಮಾಡಿದ್ದು. ಇಲ್ಲಿ ಒಂದು ಮರ ಇತ್ತು, ಈಗ ಈ ಮರ ಇಲ್ಲ. ಸೊ ಇಲ್ಲಿಗ ಅಂಗನವಾಡಿಯಾಗಿ ಚೇಂಜ್ ಆಗಿದೆ ನೋಡಿ. ಅಲ್ಪ ಆಯ್ತನತ್ತೆ ಮರ. ಇಲ್ಲಿತ್ತು, ಇಲ್ಲಿಂದು ಮರ ಇತ್ತು. ಸೊ ಈಗ ಆ ಮರ ಇಲ್ಲ. ಆ ಮರದ ಬುಡ ಉಂಟು ಇಲ್ಲಿ ನೋಡಿ, ಅದೇ ಮರ ಕಟ್ ಮಾಡಿದ್ದಾರೆ. ಸೊ ಈಗ ಇಲ್ಲಿ ಅಂಗನವಾಡಿ ಇಲ್ಲಿ ಉಂಟು ನೋಡಿ. ಅಂಗನವಾಡಿ ಕೇಂದ್ರ ಇಲ್ಲಿ ಆಗಿದೆ, ಶಂಭೂರ್ ಶಾಲೆ ಅಂಗನವಾಡಿ ಕೇಂದ್ರ. ನಾನು ಜಾಯ್ನ್ ಆಗುವಾಗ ಅಂಗನವಾಡಿ ಇರಲಿಲ್ಲ, ಬಾಲವಾಡಿ ಅಂತ ಇತ್ತು. ಸೊ ಅಂದರೆ ಬಾಲವಾಡಿ ಕಾನ್ಸೆಪ್ಟ್ ಅದು ಬೇರೆ ಇತ್ತು. ನಮಗೆ ಕುದುರೆ ಎಲ್ಲ ಇತ್ತು, ನನಗೆ ನೆನಪುಂಟು. ನಾನು ಕುದುರೆಯಲ್ಲಿ ಕುಳಿತುಕೊಂಡು ನಾವು ಈಗ ಆಡ್ತಾ ಇದ್ವಿ, ಬ್ಯಾಗೆಲ್ಲ ಇಟ್ಕೊಂಡು. ಅಂದರೆ ನಮಗೆ ನಮ್ಮ ಬ್ಯಾಗನ್ನು ಯಾರು ತೆಗೆದುಕೊಂಡು ಹೋಗ್ತಾರೆ ಅಂತ ಮನೆಯಲ್ಲಿ ಒಂದು ಭಯ. ಸೊ ನನಗೆ ನೆನಪುಂಟು. ಸೊ ಕುದುರೆಯಲ್ಲಿ ಕುಳಿತುಕೊಂಡು ಬ್ಯಾಗೆಲ್ಲ ಇಟ್ಕೊಂಡು ನಾವು ಆಡ್ತಾ ಇದ್ವಿ ಆ ಟೈಮಲ್ಲಿ. ಅದೇ ನಾನು ಏರಿಯಾ ತೋರಿಸ್ತೆ ಅಲ್ವಾ, ಒಳಗಡೆ ಸ್ಕೂಲಿನ ಒಳಗಡೆ. ಅಂದರೆ 2ನೇ ಕ್ಲಾಸಿನ ಬದಿಯಲ್ಲಿ ಇತ್ತು ಅದು ಬಾಲವಾಡಿ. ಮತ್ತು 1ನೇ ಕ್ಲಾಸು ಸಪ್ರೇಟ್ ಆಗಿತ್ತು, ಔಟ್ಸೈಡ್ ಇತ್ತು. ನೀವು ನೋಡಿ ಅಲ್ಲಿ ಉಂಟು ಶಾಲೆ ನಮ್ಮದು. ಸೊ ಅಲ್ಲಿಂದ ನಾವು ಓಡ್ಕೊಂಡು ಬರುವುದು ಇಲ್ಲಿ. ಯಾಕೆಂದರೆ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಊಟ ಆದಮೇಲೆ ಬುತ್ತಿ ತೊಳಿಲಿಕ್ಕಿತ್ತು. ಬುತ್ತಿ ತೊಳಿಲಿಕ್ಕೆ ನಾವು ಇಲ್ಲಿ ಒಂದು ಹ್ಯಾಂಡ್ ಪಂಪ್ ಇತ್ತು, ಬೋರ್ವೆಲ್ ಅಂತ ಹೇಳ್ತಾರೆ ಇಲ್ಲಿ. ಈಗ ಅದು ಕಾಣ್ತಾ ಇಲ್ಲ. ಇಲ್ಲಿಗೆ ಬರಬೇಕು ನಾವು, ಓಡ್ಕೊಂಡು ಇಲ್ಲಿ ಬರುವುದು ನೋಡಿ. ಏರಿಯಾದಲ್ಲಿ ಉಂಟು, ನಾನು ತೋರಿಸ್ತೇನೆ. ಬಸ್ ಹೋಗ್ತಾ ಉಂಟಲ್ಲ ಅಲ್ಲಿ, ಆ ಏರಿಯಾದಲ್ಲಿ ಒಂದು ಹ್ಯಾಂಡ್ ಪಂಪ್ ಇತ್ತು. ಈಗ ಅಲ್ಲಿ ಶಾಲೆ ವಟಾರ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಒಂದು ಬೋರ್ವೆಲ್ ಇತ್ತು. ಸೊ ಈ ಬೋರ್ವೆಲ್ಲಲ್ಲಿ ನಾವು ನಮ್ಮ ಬುತ್ತಿಯೆಲ್ಲ ವಾಶ್ ಮಾಡೋದಿತ್ತು. ಇಲ್ಲಿ ತುಂಬ ಮಕ್ಕಳೆಲ್ಲ ಕ್ಯೂ ನಿಲ್ತಾ ಇದ್ದರು. ಸೊ ಬೇರೆ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಿ ನಾವು ಸಹ ಬುತ್ತಿಯನ್ನು ತೊಳೆದುಕೊಂಡು ಇಲ್ಲಿಂದ, ಈ ಏರಿಯಾದಿಂದ ಮತ್ತೆ ಓಡಿಕೊಂಡು ವಾಪಸ್ ಹೋಗೋದು ಸ್ಕೂಲಿಗೆ. ನೋಡಿ ಈಗ ಎಲ್ಲ ಚೇಂಜ್ ಆಗಿದೆ. ಸೊ ಆ ಟೈಮಲ್ಲಿ ಇಲ್ಲಿ ಕಂಪೌಂಡ್ ಎಲ್ಲ ಇರಲಿಲ್ಲ ನೋಡಿ. ಈಗ ಕಂಪೌಂಡ್ ಮಾಡಿದ್ದಾರೆ, ಫೆನ್ಸ್ ಹಾಕಿದ್ದಾರೆ. ಸೊ ಆ ಮರ ಹಾಗೇ ಉಂಟು. ಸೊ ಇಲ್ಲಿ ತುಂಬ ಚೇಂಜಸ್ ಆಗಿದೆ ನೋಡಿ. ಈಗ ಶಾಲೆಯ ರಂಗಮಂದಿರ ಅಂತ ಕಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಉಂಟು ಅದು. ಸೊ ಮೊದಲು ಆ 6ನೇ ಕ್ಲಾಸಿನ ಏರಿಯಾದಲ್ಲಿ ಸ್ಕೂಲ್ ಡೇಗೆ ಡ್ರಾಮಾ ಎಲ್ಲ ಅಲ್ಲಿ ಆಗ್ತಾಯಿತ್ತು. ಸೊ ಏರಿಯಾದಲ್ಲಿ ನನ್ನ ತುಂಬ ಮೆಮೊರಿ ಎಲ್ಲ ಉಂಟು. ನನ್ನ ಸ್ಕೂಲ್ ಮೇಟ್ಸ್, ಕ್ಲಾಸ್ಮೇಟ್ಸ್, ಟೀಚರ್ಸ್ ಎಲ್ಲ. ಸೊ ಎಲ್ಲ ನನಗೆ ನೆನಪಾಗ್ತಾ ಇಲ್ಲ ಈಗ. ನಾನಂದರೆ ಊರು ಬಿಟ್ಟು ತುಂಬ ವರ್ಷ ಆಯಿತು, ಅಂದರೆ ಒಂದು 20 ವರ್ಷ ಆಯಿತು. ಸೊ ನನ್ನ ಚಾನೆಲ್ ಉಂಟು, ಪಿಂಟು ಕ್ರಿಯೇಷನ್ಸ್. ನಾನು ಫ್ರೀ ಟೈಮ್ ಇರುವಾಗ ವ್ಲಾಗ್ ಎಲ್ಲ ಮಾಡ್ತೀನಿ. ಕನ್ನಡದಲ್ಲಿ ಅಷ್ಟೇನಿಲ್ಲ, ಇಲ್ಲ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ. ಹಿಂದಿಯಲ್ಲೆಲ್ಲ ಮಾಡ್ತೀನಿ. ಥಾಯ್ಲೆಂಡಲ್ಲಿ ಜಾಸ್ತಿ ನಾನು ಇರ್ತೀನಿ. ಹಾಗೆ ಥಾಯ್ಲೆಂಡ್ನ ನನ್ನ ತುಂಬ ವ್ಲಾಗ್ ಎಲ್ಲ ಉಂಟು, ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೊ ಹಾಗೆ ನಾನು ಊರಿಗೆ ಬರುವಾಗ ನನ್ನ ಸ್ಕೂಲಿಗೆ, ಅಂದರೆ ಲಾಸ್ಟ್ ಟೈಮ್ ನಾನೊಂದು ಮೂವಿ ನೋಡಿದ್ದೆ, ಸ್ಕೂಲ್ ಲೀಡರ್ ಅಂತ. ಸೊ ಅದನ್ನು ನೋಡಿ ನನ್ನ ಶಾಲೆ ನನಗೆ ನೆನಪು ಬಂತು. ಸೊ ಹಾಗಾಗಿ ನಾನು ಕೂಡ ನನ್ನ ಶಾಲೆಗೆ ಬಂದೆ. ನನ್ನ ಶಾಲೆಯನ್ನು ವಿಸಿಟ್ ನೋಡುವ ಹೇಗೆ ಉಂಟು, ಹೇಗೆ ಬದಲಾಗಿದೆ, ಮಕ್ಕಳೆಲ್ಲರೂ, ಟೀಚರ್ಸ್ ಎಲ್ಲರೂ, ಯಾರು, ಎಲ್ಲಿ, ಏನೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಅಪ್ಗ್ರೇಡ್ ಆಗಿದೆ ಅಂತ ನನಗೆ ಒಂದು ನೋಡಲಿಕ್ಕೆ ಒಂದು ಆಸೆ ಇತ್ತು. ಸೊ ಅದಕ್ಕಾಗಿ ನಾನು ನನ್ನ ಊರಿಗೆ ಶಂಭೂರಿಗೆ ಬಂದೆ. ನನ್ನ ಶಾಲೆಯನ್ನು ನೋಡಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಆ್ಯಂಡ್ ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ವಿತ್ ದಿಸ್ ಪ್ಲೇಸ್. ಅಂದರೆ 1991, 92 ಆ ಟೈಮಲ್ಲಿ ಹೇಗೆಲ್ಲ ಇತ್ತು. ನಾವು ಮನೆಗೆ ಹೋಗೋದು, ಓಡುವುದು, ಬರುವುದು, ಊಟ ಮಾಡೋದು, ಬುತ್ತಿಗೆ ಪಿಕ್ಕಲೆಲ್ಲ ತರುವುದು ಎಲ್ಲ ನನಗೆ ನೆನಪುಂಟು. ಸೊ ಈ ಶಾಲೆಯಲ್ಲಿ ನೋಡಿ, ಶಾಲೆ ಹಾಗೇ ಉಂಟು. ನಾವು ಇಲ್ಲಿ ಸ್ಟಡಿ ಮಾಡಿ, ಹೈಸ್ಕೂಲ್ ಹೋಗಿ, ಕಾಲೇಜು ಹೋಗಿ, ಮತ್ತು ಬೇರೆ ಎಲ್ಲ ಸ್ಟಡಿ ಮಾಡಿ, ಹೈಯರ್ ಸ್ಟಡಿ ಮಾಡಿ ನಾವು ದೂರದ ದೇಶದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಕಾರಣ ನಮ್ಮ ಈ ಶಾಲೆ.
ಸೊ ಸೊ ಈ ಶಾಲೆಯನ್ನು ನಾನು ಯಾವಾಗಲೂ ಮೆರೀಲಿಕ್ಕೆ ಆಗಲ್ಲ, ನನ್ನ ಊರಿನ ಶಾಲೆ. ಸೊ ಈ ಶಾಲೆಗೆ ನಾನು ವಿಸಿಟ್ ಮಾಡಿ ನನಗೆ ತುಂಬ ಸಂತೋಷವಾಯಿತು ಇವತ್ತು. ಸೊ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಈ ನನ್ನ ಶಾರ್ಟ್ ಅಂದರೆ ಈ ವ್ಲಾಗನ್ನು ನೋಡಿದ್ದಕ್ಕೆ. ನನಗೆ ಕನ್ನಡ ಬರುತ್ತೆ, ನನಗೆ ಫ್ಲೂಯೆಂಟಾಗಿ ಅಷ್ಟು ಸರಳವಾಗಿ ಮಾತಾಡಲಿಕ್ಕೆ ಆಗಲ್ಲ. ಅಂದರೆ ನಾನು ಊರು ಬಿಟ್ಟು ಸ್ವಲ್ಪ ಟೈಮ್ ಆಯಿತು, ಅದೇ 20 ವರ್ಷ ಆಯಿತು. ಸೊ ಮಧ್ಯದಲ್ಲೆಲ್ಲ ಕಟ್ ಆಗುತ್ತೆ, ನನಗೆ ಕೆಲವು ಕನ್ನಡ ಶಬ್ದಗಳನ್ನು ಯೂಸ್ ಮಾಡಲಿಕ್ಕೆ ಟೈಮಲ್ಲಿ ಬರೋದಿಲ್ಲ ಮನಸ್ಸಿಗೆ. ಸೊ ಮಿಕ್ಸ್ ಆಗಿ ಎಲ್ಲ ಆಗುತ್ತೆ. ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಹೇಳಿ. ನಿಮ್ಮ ಸ್ಕೂಲ್ ಹೇಗಿತ್ತು, ನಿಮ್ಮ ಸ್ಕೂಲ್ ಟೈಮ್ ಹೇಗಿತ್ತು ನನಗೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ, ದಿಸ್ ವ್ಲಾಗ್ ಅಬೌಟ್ ಮೈ ಸ್ಕೂಲ್, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಂಭೂರು. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. All right guys, bye bye, see you in my next video. So take care, miss you all, bye bye, Jai Hind.